ರಾಜಗೌಡ್ರೆ, ಈಗ ನೀವು ಜನಿವಾರಕ್ಕೆ ಅನುಮತಿ ಕೊಟ್ಟಿದ್ದೀವಿ ಅಂತ ಹೇಳಿ ತೋರಿಸ್ತಾ ಇರೋದು ಧಾರಾಳತೆ ಅಲ್ಲ, ಬದಲಾಗಿ ಯು ಆರ್ ಯೂಸಿಂಗ್ ಜನಿವಾರ ಆಸ್ ಅನ್ ಎಕ್ಸ್ಕ್ಯೂಸ್. ಹಿಜಾಬ್ಗೆ ಅವಕಾಶ ಕೊಡೋದು ನಿಮ್ಮ ಮೂಲಭೂತ ಅಜೆಂಡಾ, ಬಟ್ ಜನಿವಾರನೂ ಸೇರಿಸಿರೋದ್ರಿಂದ ಇದು ಸರ್ವಧರ್ಮ ಸಮನ್ವಯತೆ ಅಂತ ತೋರಿಸ್ಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ. ಇಲ್ಲ, ಅದ್ರೊಳಗೆ ಆರೋಪ ಏನಿಲ್ಲ. ಅದು ಜನಿವಾರನೂ ಇರಲಿ, ರುದ್ರಾಕ್ಷಿ ಮಾಲೆನೂ ಇರಲಿ, ನೋಡಿ ಈ ಥರ ನನ್ನ ಭೈರವ ದಾರನೂ ಇರಲಿ, ಆಮೇಲೆ ಹಿಜಾಬು ಇರಲಿ, ಸಿಕ್ಕರಿದ್ರೆ ಅವ್ರ ಪೇಟನೂ ಇರಲಿ, ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಸೌಹಾರ್ದತೆಯಿಂದ ಕಲೀಲಿ. ಆ ಮಕ್ಕಳು ಕಲಿಯುವಂಥವ್ರು ದೇಶದ ಆಸ್ತಿ ಆಗ್ತಾರೆ. ಶಿಕ್ಷಣವೇ ನಮ್ಮ ಮೂಲಭೂತ ಆದ್ಯತೆ. ನಮ್ಮದು ಕೋಮುವಾದ ಬಿಜೆಪಿಯ ಆದ್ಯತೆ ಇರಬಹುದು, ಮನುವಾದ ಬಿಜೆಪಿಯ ಆದ್ಯತೆ ಇರಬಹುದು, ಮೂಲಭೂತವಾದ ಬಿಜೆಪಿಯ ಆದ್ಯತೆ ಇರಬಹುದು. ನಮ್ಮ ಆದ್ಯತೆ ಯಾವುದೇ ಒಂದು ಮಗು ಯಾವುದೋ ಒಂದು ಖಿನ್ನತೆಗೆ ಒಳಗಾಗಿ ನೀನು ಹಿಜಾಬ್ ಹಾಕೊಂಬರ್ಬೇಡ ಅಂತೇಳಿ ಖಿನ್ನತೆಗೆ ಒಳಗಾಗಿ ಶಾಲೆಯಿಂದ ಆಚೆ ಉಳಿಬಾರ್ದು. ಯಾವುದೇ ಅದೇನು ಹಿಜಾಬ್ ಅನ್ನೋದೇನು ಕೆಟ್ಟ ವಸ್ತು ಅಲ್ಲ, ಅದು ಅವರ ಸಂಪ್ರದಾಯ, ಅವ್ರ ಪರಂಪರೆ. ಅದು ಏನು ನಿನ್ನೆ ಮೊನ್ನೆಯಿಂದ ಯಾವುದೋ ಕಾಂಗ್ರೆಸ್ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂದಿತ್ತು ಅಂತ ಬಂದಿದ್ದಲ್ಲ. ಯಾರು ಬಲವಂತಾಗಿ ಅವ್ರ ಮೇಲೆ ಹೇರಿದ್ದಲ್ಲ, ಅಥವಾ ಯಾರು ಬಲವಂತವಾಗಿ ಕೀಳಬಾರದು. ಯಾರು ರುದ್ರಾಕ್ಷಿ ಮಾಲೆ ಹಾಕೋದನ್ನ ಯಾರು ಬಲವಂತವಾಗಿ ಹೇರಲ್ಲ, ಯಾರು ಕೀಳಬಾರದು. ಜನಿವಾರ ಹಾಕೋದನ್ನ ಯಾರು ಬಲವಂತವಾಗಿ ಕಿತ್ತರು ಅನ್ನೋದು ನಿಮ್ಮ ಅಭಿಪ್ರಾಯನ ಸರ್? ಯಾಕಂದ್ರೆ ಕೋರ್ಟ್ಗಳ ತನಕ ಹೋಗಿದೆ, ಕೋರ್ಟ್ನಲ್ಲೂ ಕೂಡ ತೀರ್ಮಾನಗಳ ನನಗೆ ಹಾಗೆ ನನ್ನ ವೀಕ್ಷಕರಿಗೆ ಅರ್ಥ ಆಗ್ಲಿ ಅಂತ ಮತ್ತೆ ಕೇಳ್ತಾ ಇದ್ದೀನಿ ಸರ್. ಬಲವಂತವಾಗಿ ಹಿಜಾಬ್ನ ಕಿತ್ತರು ಅಂತ ಹೇಳಿ ನೀವು ಹೇಳಿದ್ ಯಾರನ್ನ ಉದ್ದೇಶಿಸಿ? ಬಿಜೆಪಿ ಸರ್ಕಾರ, ಕೋರ್ಟ್ನ ನಿರ್ಧಾರ. ಬಿಜೆಪಿ ಸರ್ಕಾರ ಕಾನೂನು ಮಾಡ್ತಲ್ಲ, ಅದನ್ನ ಕೋರ್ಟ್ ಏನ್ ಹೇಳುತ್ತೆ? ಬಿಜೆಪಿ ಸರ್ಕಾರಕ್ಕೆ ಚುನಾಯಿತ ಸರ್ಕಾರಕ್ಕೆ ಕಾನೂನುಗಳನ್ನ ಮಾಡ್ಲಿಕ್ಕೆ ಮತ್ತು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಧಿಕಾರ ಇದೆ ಅಂತ ಹೇಳಿದೆ ಹೊರತು ಅದು ಈಗ ಹಿಜಾಬ್ ನಿನ್ನೆ ಮೊನ್ನೆ ಆಗ್ತಾ ಇದಾರೆ ಮಕ್ಕಳು, ಇಡೀ ದೇಶದಲ್ಲಿ ಆಗ್ತಾ, ಇಡೀ ಪ್ರಪಂಚದಲ್ಲಿ ಆಗ್ತಾ ಇದಾರೆ ಮುಸಲ್ಮಾನ್ ಹೆಣ್ಣು ಮಕ್ಕಳು. ಅದೇನು ಕೆಟ್ಟದಾಗಿ ಕಾಣುತ್ತಾ? ನೀಟಾಗಿ ಕಾಣುತ್ತೆ, ನಾಜುಕಾಗಿ ಕಾಣುತ್ತೆ. ಯಾರಿಗೇನು ತೊಂದರೆ ಆಗುತ್ತೆ? ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ಆ ಮಕ್ಕಳಿಗೆ ಒಂದು ಭದ್ರತೆಯ ಮನೋಭಾವ, ಒಂದು ಸಾಂಪ್ರದಾಯ ಉಡುಗೆ ಅಂತ ಅವ್ರ ಮನೋಭಾವ ಇರಬೇಕಾದ್ರೆ ನೀವು ಯಾಕೆ ಬಲವಂತವಾಗಿ ಯಾಕೆ ಹೇರ್ತೀರಿ, ಯಾಕೆ ಕಿತ್ತಾಕ್ತೀರಿ? ಹಿಜಾಬ್ ಆಗ್ತದೆ ಬರೋ ಹೆಣ್ಮಕ್ಳು ಇದ್ದಾರೆ, ಮುಸ್ಲಿಂ ಹೆಣ್ಮಕ್ಳು ಇದ್ದಾರೆ, ಅವ್ರ ಮೇಲೆ ಬಲವಂತವಾಗಿ ಯಾರು ಹಾಕಿ ಅಂತಾನು ಹೇಳ್ಬಾರ್ದು, ಹಾಕ್ಬೇಡಿ ಅಂತ ಹೇಳ್ಬಾರ್ದು. ಅವರ ಮೂಲಭೂತ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಾರ್ದು, ಅವರ ಶಿಕ್ಷಣಕ್ಕೆ ಧಕ್ಕೆ ತರಬಾರ್ದು. 22,000 ಮಕ್ಕಳು ಬಿಜೆಪಿಯ ದುರಾಡಳಿತದಿಂದ 22,000 ಮುಸ್ಲಿಂ ಹೆಣ್ಣು ಮಕ್ಕಳು ಖಿನ್ನತೆಗೆ ಒಳಗಾಗಿ ಎಷ್ಟು ಜನ ಶಾಲೆಗಳಿಗೆ ಡ್ರಾಪ್ ಔಟ್ ಆದ್ರು, ಎಷ್ಟು ಜನ ಶಾಲೆಗಳಿಗೆ ಆಬ್ಸೆಂಟ್ ಆದ್ರು, ಎಷ್ಟು ಜನ ಎಕ್ಸಾಮ್ಗಳಿಗೆ ಆಬ್ಸೆಂಟ್ ಆದ್ರು, ಅದು ಬಿಜೆಪಿಗೆ ಅರ್ಥ ಆಗ್ಲಿಲ್ವಾ? ಅದು ಇಡೀ ದೇಶದಲ್ಲಿ ಸಂವಿಧಾನ ಕೊಟ್ಟರು ಆರ್ಟಿಕಲ್ 25 ಏನ್ ಹೇಳುತ್ತೆ? ಯಾರು ಏನ್ ಬೇಕಾದ್ರೂ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳುತ್ತೆ, ಇನ್ನೊಬ್ರಿಗೆ ಧಕ್ಕೆ ತರಬೇಡಿ ಅಂತ ಹೇಳುತ್ತೆ. ಶಿಕ್ಷಣವೇ ಆದ್ಯತೆ ಆದಾಗ ಯಾರು ಈ ತರ ಮೂಲಭೂತವಾದವನ್ನ ಸರ್ಕಾರಿ ಶಾಲೆಗಳು, ನಮ್ಮ ಕಾಂಗ್ರೆಸ್ನ ನಿಲುವೇನು? ಸರ್ವಜನಾಂಗದ ಶಾಂತಿಯ ತೋಟ, ಎಲ್ಲಾ ಮಕ್ಕಳು ಇಲ್ಲಿ ಅರಳುವ ಹೂಗಳು, ದೇಶದ ಆಸ್ತಿ, ಶಿಕ್ಷಣ ಅವ್ರ ಮೂಲಭೂತ ಆದ್ಯತೆ ಆಗಬೇಕು ಹೊರತು ಕೋಮುವಾದ ಅಲ್ಲ, ಇದು ಲ್ಯಾಬೊರೇಟರಿ ಅಲ್ಲ, ಇದು ಬಿಜೆಪಿ ಮಾಡ್ತದಲ್ಲ. ಸಮವಸ್ತ್ರ ಅನ್ನೋದ್ರ ಅರ್ಥ ಏನು ಅನ್ನೋದು 2022 ಇಲ್ಲಿವರೆಗೂ ಸಾಕಷ್ಟು ಚರ್ಚೆ ಆಗುತ್ತಿದೆ ಸರ್. ಸಮವಸ್ತ್ರ ಅಂದ್ರೇನೆ ಸಮಾನವಾಗಿರ್ಲಿ ಅಂತ ಹೇಳಿ ಹಿಜಾಬ್ ಪ್ರತ್ಯೇಕಿಸುತ್ತೆ, ಇದೆಲ್ಲ ಆಗ್ಬಿಟ್ಟಿದೆ. ಸೊ ಐ ಆಮ್ ನಾಟ್ ಗೋಯಿಂಗ್ ದೇರ್. ಬಟ್ ಐವಾನ್ ಡಿಸೂಜಾ ಸರ್ ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಾರೆ, ಭಾರತಿ ಶೆಟ್ಟಿ ಮೇಡಮ್ ಕೂಡ. ಇಬ್ಬರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಐವಾನ್ ಸರ್, ಉದ್ದೇಶ ಸರಿಯೇ, ಹಿಜಾಬ್ಗೂ ಅವಕಾಶ, ಜನಿವಾರಕ್ಕೂ ಅವಕಾಶ, ಅಲ್ಲಿಗೆ ಸರ್ವಧರ್ಮ ಸಮನ್ವಯತೆ ಎಲ್ಲವೂ ಸರಿಯಾದ್ರೆ ಟೈಮಿಂಗ್ ಇಸ್ ಕ್ವೆಶ್ಚನ್ ಸರ್. ಯಾವಾಗ 16ನೇ ತಾರೀಕು ಮುಸಲ್ಮಾನ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ, ಕಾಂಗ್ರೆಸ್ ಹೇಳಿದ್ದೇನು ಕೊಟ್ಟಿದ್ದೇನು ಅನ್ನೋದ್ರ ಬಗ್ಗೆ, ಯಾವಾಗ ದಾವಣಗೆರೆ ದಕ್ಷಿಣದಲ್ಲಿ 19,000 ಓಟ್ಗಳು STPIನ ಒಬ್ಬ ಅಭ್ಯರ್ಥಿಗೆ ಹೋಗ್ಬಿಡುತ್ತೆ, ಯಾವಾಗ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನ ವಿರುದ್ಧವಾಗಿ ಮುನಿಸ್ಕೊಂಡಿದೆ ಅನ್ನೋ ಮೆಸೇಜ್ ಕ್ಲಿಯರ್ ಅಂಡ್ ಲೌಡ್ ಆಗಿ ಬರ್ತಾ ಇದೆ, ಈಗ ಇದ್ದಕ್ಕಿದ್ದ ಹಾಗೆ 3 ವರ್ಷದಿಂದ ಮರೆತು ಹೋಗಿದ್ದ ಹಿಜಾಬ್ ನೆನಪಾಯ್ತು ಕಾಂಗ್ರೆಸ್ಗೆ, ಆರೋಪ ಸರ್? ಸ್ಮಿತಾ, ಇದು ಸತ್ಯಕ್ಕೆ ದೂರವಾದ ವಿಚಾರ. ಈಗ ರಾಜಕೀಯದಲ್ಲಿ ಮುಸ್ಲಿಂ ಸಮುದಾಯದವರು ಏನು ಕಾಂಗ್ರೆಸ್ಗೆ ಬೆಂಬಲ ಮಾಡಬೇಕು ಅಥವಾ ಬಿಜೆಪಿಗೆ ಮಾಡಬಾರ್ದು, JDSಗೆ ಮಾಡಬಾರ್ದು ಅಂತ ಕಾನೂನು ಇಲ್ಲ. ಅದು ಅವರವರು ನಂಬಿಕೊಂಡಿರ್ತಕ್ಕಂಥ ತತ್ವ ಸಿದ್ಧಾಂತದ ಮೇಲೆ ನಂಬಿಕೊಂಡು ಪಾರ್ಟಿ ಪೊಲಿಟಿಕ್ಸ್ ಅನ್ನು ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಹಿಜಾಬ್ ಬಗ್ಗೆ ಇರುವಂತಹ ವಿಚಾರ ಈಗ ನನ್ನ ಜಿಲ್ಲೆಯಲ್ಲೇ ನಡೆಯಿತು. ಉಡುಪಿಯಲ್ಲಿ, ನಾನು ಮಂಗಳೂರು ಇದ್ರೆ ಉಡುಪಿ ಜಿಲ್ಲೆಯಲ್ಲಿ ಇದು ಪ್ರಥಮವಾಗಿ ಪ್ರಾರಂಭ ಆಯಿತು. ಹಿಜಾಬ್ ಬಗ್ಗೆ ಇವತ್ತು ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿದ್ದೇವೆ, ನಾವು ಅಧಿಕಾರಕ್ಕೆ ಬಂದ್ರೆ ಹಿಜಾಬ್ ಅನ್ನು ಅದನ್ನು ನಿಷೇಧಿಸುವುದನ್ನ ಸರಿ ಮಾಡ್ತೀವಿ, ನ್ಯಾಯವನ್ನ ಕೊಡ್ತೀವಿ. ಹಿಜಾಬ್ ಧರಿಸುವುದು ಏನು ಯಾರಿಗೂ ಅವಮಾನ ಮಾಡುವುದು ಅಥವಾ ಯಾವುದೇ ಉದ್ದೇಶ ಇಲ್ಲ, ಅದು ಒಂದು ಧಾರ್ಮಿಕ ಪದ್ಧತಿ ಅವರಲ್ಲಿ ನಂಬಿಕೊಂಡು ಬಂದಿರ್ತಕ್ಕಂಥದ್ದು. ನಾವು ಚಿಕ್ಕದಿರ್ಬೇಕಾದ್ರೂ ಅದು ಇತ್ತು, ಇದೇನು ಏಕಾಏಕಿ ಬಂದಿದ್ದಲ್ಲ. ಅವರ ಸಮುದಾಯದ ತತ್ವ ಸಿದ್ಧಾಂತದ ಪ್ರಕಾರ ಅವರು ಆಗ್ತಾರೆ, ಅದರಲ್ಲಿ ಅವರಿಗೆ ಭದ್ರತೆ ಇರ್ಬೋದು. ಬಟ್ ನೀವು ಹೇಳುವಂಥದ್ದು ಏನಿದೆ, ಬಿಕಾಸ್ ಆಫ್ ರಾಜಕೀಯ ಮಾಡಿದೀವು, ಅದು ವಿಚಾರನೇ ಅಲ್ಲ. ಈಗ ನಾವು ಸರ್ಕಾರ ಬಂದು 3 ವರ್ಷ ಆಯ್ತು, ಇನ್ನು 2
ವರ್ಷ ಇದೆ. ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಅದು ಜಾರಿಗೆ ತರುವಂತದ್ದು ನಮ್ಮ ಜವಾಬ್ದಾರಿ ಇದೆ. ಕ್ಷಮೆ ಇರ್ಲಿ ಸರ್, ಇಂಟರಪ್ಟ್ ಮಾಡ್ತಿದ್ದೀನಿ. ಎಕ್ಸಾಕ್ಟ್ಲಿ ಪ್ರಣಾಳಿಕೆಯಲ್ಲಿ ಹೇಳಲಾಗಿತ್ತು, ಸರ್ಕಾರ ಬಂದ್ 3 ವರ್ಷ ಆಯ್ತು, 3 ವರ್ಷದಿಂದ ಆಗದೆ ಇರೋದು ಈಗ ಯಾಕೆ 3 ವರ್ಷ ಯಾಕೆ ಆಗ್ಲಿಲ್ಲ? ಮುಸಲ್ಮಾನ್ ಸಮುದಾಯದವ್ರು ಕೇಳ್ತಾ ಇರೋ ಪ್ರಶ್ನೆ ಸರ್ ಇದು. ಈಗ ಸರ್ಕಾರಕ್ಕೆ ಯಾವಾಗ ಮಾಡಬೇಕು, ಯಾವ ವಿಚಾರಗಳನ್ನು ಎಲ್ಲಿ ತರಬೇಕು, ಒಂದು ಸರ್ಕಾರಕ್ಕೂ ಒಂದು ಜವಾಬ್ದಾರಿ ಇರ್ತದೆ, ವಿವೇಚನೆ ಇರ್ತದೆ. ನಾವು ಯಾವ ಬೇಕಾದ್ರೆ ತರ್ತೀವಿ, ಇದು ಜನರಿಂದ ಬೆಂಬಲಿತವಾಗಿರ್ತಕ್ಕಂಥದ್ದು. ನಾವು ಇದನ್ನು ತೆಗಿತೇವೆ ಆಗ ಮತ್ತೆ ತರ್ತೇವೆ ಅಂತ ಹೇಳಿ ಮತ ಕೇಳಿದ್ದೇವೆ. ಇದರಲ್ಲಿ ಬೇರೆಯವರದ್ದು ಏನು ಸಲಹೆಗಳು ಸೂಚನೆಗಳು ಯಾಕೆ ಬೇಕು? ಸರ್ಕಾರ ಯಾವ ಸಂದರ್ಭದಲ್ಲಿ ಯಾವ್ಯಾವುದು ಕಾನೂನು ಜಾರಿಗೆ ತರಬೇಕು ಅವಾಗ ತಂದೇ ತರ್ತದೆ. ಈಗ ಇದು ಇರಬಹುದು, ಕ್ರೌಡ್ ಸಾರ್ಟರಿಂಗ್ ಆಕ್ಟ್ ಇರಬಹುದು, ಅಥವಾ ಬೇರೆ ಬೇರೆ ಆಂಟಿ ಕನ್ವರ್ಷನ್ ಬಿಲ್ ಇರಬಹುದು, ಬೇರೆ ಬೇರೆ ಬಿಲ್ಗಳು ಇರಬಹುದು. ನಾವು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಬಿಜೆಪಿ ಅವರು ತರಲಿಲ್ವಾ? ಅವಾಗ ಬಿಜೆಪಿ ಅವರಿಗೆ ಅದು ಯಾಕೆ ತರಬೇಕಾಯ್ತು? ಯಾರನ್ನು ಉದ್ದೇಶವಾಗಿ ಇಟ್ಕೊಂಡು ನೀವು ತಂದ್ರಿ ಅಂತ ಹೇಳುದು ನಾನು ಪ್ರಶ್ನೆ ಮಾಡ್ಬೇಕಲ್ಲ ಅವರಿಗೆ. ಅದು ಯಾಕೆ ತಂದ್ರಿ? ಆಂಟಿ ಕನ್ವರ್ಷನ್ ಬಿಲ್ ಯಾಕೆ ತಂದ್ರಿ ನೀವು ಆಡಳಿತ ಬಂದಾಗ? ನೀವು ಕ್ರೌಡ್ ಸಾರ್ಟರಿಂಗ್ ಆಕ್ಟ್ ಯಾಕೆ ತಂದ್ರಿ? ಇಂಥ ಕಾನೂನುಗಳು ನೀವ್ ಯಾಕೆ ತಂದ್ರಿ? ಯಾವ ಉದ್ದೇಶದಿಂದ ತಂದ್ರಿ? ಯಾರನ್ನು ಏನ್ ಮಾಡಿ ತಂದ್ರಿ ನೀವು? ಅದು ನಾವು ಕೇಳ್ಬೇಕಾಗತ್ತೆ. ಹಾಗಾಗಿ ನಾನೇನ್ ಹೇಳ್ತೇನೆ, ನಾವು ಇದನ್ನು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ಇದು ಯಾರಿಗೂ ತೊಂದರೆ ಆಗತ್ತೆ ಅನ್ನೋಲ್ಲ. ದಿಸ್ ಇಸ್ ಅನ್ ಯೂನಿಫಾರ್ಮ್. ಇದು ನಾವು ಇರುವಾಗಲೂ ಶಿಕ್ಷಣ ಓದುವಾಗಲೂ ಇತ್ತು. ಶ್ರೀಧರ್ ಸರ್, ವಾಯ್ಸ್ ಓವರ್ಲ್ಯಾಪ್ ಆಗುತ್ತೆ. ಐವಾನ್ ಸರ್ ಮಾತನಾಡಿರುವಾಗ ನೀವು ಮಾತನಾಡಿದ್ರೆ ಇಬ್ರು ವಾಯ್ಸು ರೀಚ್ ಆಗೋದಿಲ್ಲ. ಕರೆಕ್ಟ್. ಐವಾನ್ ಸರ್ ಏನ್ ಹೇಳ್ತಿದ್ದಾರೆ, ಭಾರತಿ ಶೆಟ್ಟಿ ಮೇಡಮ್, ಸರ್ಕಾರ ಯಾವಾಗ ಯಾವ ನಿಯಮವನ್ನ ತರಬೇಕು, ಯಾವಾಗ ಯಾವುದನ್ನ ಹಿಂದೆ ಪಡಿಬೇಕು ಅನ್ನೋದು ಸರ್ಕಾರದ ವಿವೇಚನೆ. 3 ವರ್ಷ ನಮಗೆ ಸಮಯ ಇರಲಿಲ್ಲಪ್ಪ, ಬೇರೆ ಬೇರೆ ವಿಚಾರಗಳಿತ್ತು, ಆದ್ಯತೆಯಾಗಿ ಬೇರೆ ಇತ್ತು. ಮುಸಲ್ಮಾನ್ ಸಮುದಾಯ ನಮ್ಮ ಜೊತೆಯಲ್ಲೇ ಇತ್ತು ಬಹುಶಃ. ಹಾಗಾಗಿ 3 ವರ್ಷದ ನಂತರದಲ್ಲಿ ನಮಗನಿಸ್ತಿದೆ ಇವಾಗ ಹಿಜಾಬ್ ವಾಪಸ್ ತರಬೇಕು ಅಂತ ಹೇಳಿ. ತಪ್ಪೇನಿದೆ? ಇನ್ನೂ 2 ವರ್ಷ ಇದೆ ನಮಗೆ ಆಡಳಿತಕ್ಕೆ ಅವಕಾಶ. ತಪ್ಪೇನಿದೆ? ಭಾರತಿ ಶೆಟ್ಟಿ ಮೇಡಮ್. ಸ್ಮಿತಾ ಅವರೇ, ಇವತ್ತು ಹಿಜಾಬ್ ಅನ್ನೋದು ಸಮವಸ್ತ್ರ ಬೇಕು ಅಂತ ಹೇಳಿದ್ದು ಬಿಜೆಪಿ ಅಲ್ಲ. ಸಮವಸ್ತ್ರ 65ನೇ ಇಸ್ವಿಗೆ ಸಮವಸ್ತ್ರ ಜಾರಿಗೆ ತರ್ತಾರೆ, 69ಕ್ಕೆ ಕಡ್ಡಾಯ ಮಾಡ್ತಾರೆ ಸಮವಸ್ತ್ರ ಅಂದ್ರೆ ಯಾಕೆ? ಜಾತಿ, ಮತ, ಧರ್ಮ, ಶ್ರೀಮಂತರು, ಬಡವರು ಈ ಭೇದ ಭಾವ ಇರಬಾರ್ದಂತಲ್ಲ ಸಮವಸ್ತ್ರ ತರಿಸುದು. 2022ರವರೆಗೆ ಹಿಜಾಬಿನ ಸುದ್ದಿನೇ ಇಲ್ಲ. ನಾವು ಕೂಡ ಓದಿದವರು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಈ ನಮ್ಮ ಶಿಕ್ಷಣ ಮಂತ್ರಿಗಳು ಇವತ್ತು ಹೇಳ್ತಾರಲ್ಲ, ಯಾವ ಶಾಂತಿಯನ್ನು ನೀವು ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಸಮಾಜದಲ್ಲಿ? ಇವತ್ತು ಒಂದೇ ತಾಯಿಯ ಮಕ್ಕಳೆಂಬ ಶುದ್ಧ ಭಾವದಿಂದ ನಾವು ಬೆಳಿಬೇಕಂತ ಪ್ರಾರ್ಥನೆ ಮಾಡಿ ಪಾಠವನ್ನು ಕೇಳಿದ ವಿದ್ಯಾರ್ಥಿಗಳು ನಾವೆಲ್ಲ ಶಾಲೆಯಲ್ಲಿ. ಇವತ್ತು ಮಕ್ಕಳಿಗೆ 22ನೇ ಇಸವಿಯವರೆಗೆ ಹಿಜಾಬ್ ಹಾಕ್ಲಿ, ಕೇಸರಿ ಶಾಲ್ ಹಾಕ್ಲಿ, ಜನಿವಾರ ಹಾಕ್ಲಿ, ಕಚ್ಚಾ ಹಾಕ್ತಾರ, ಅವರವರ ಸಂಪ್ರದಾಯದಲ್ಲಿ ಅವರು ಬದುಕಲೇಬೇಕು. ಆ ಸಂಪ್ರದಾಯ ಉಡುಗೆ ತೊಡುಗೆಗಳನ್ನು ಅವರು ಹಾಕ್ಬೇಕು. ಆದ್ರೆ ಶಿಕ್ಷಣಕ್ಕೆ ಬಂದಾಗ, ಶಿಕ್ಷಣ ಸಂಸ್ಥೆ ಒಳಗಡೆ ನಾವು ಬಂದಾಗ, ಶಿಕ್ಷಣ ಕಲೀಲಿಕ್ಕೆ ಬಂದಾಗ ಒಂದು ಸಮವಸ್ತ್ರ ಅಂತ ಇದೆ ಅಂತ ಆದಾಗ ಅಲ್ಲಿ ಹಿಜಾಬ್ ಬರೋದಿಲ್ಲ, ಕೇಸರಿ